ಹಾಯ್ ಅಂಡ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ NI ಅಪ್ರೋಚಲ್ಲಿ ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್ ಆ್ಯಂಡ್ KO ಕಂಡುಹಿಡ್ಕೊಂಡು ಸೊ ಡಿಫ್ರೆಂಟ್ ಡೆಟ್ ಕ್ಯಾಪಿಟಲ್ ಇದ್ದಾಗ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಈ ರೀತಿಯಾದಂಥ ಪ್ರಾಬ್ಲಮ್ಮು 12 ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಕ್ವಶನ್ ನೋಡ್ತಾ ಹೋಗೋಣ. ಎ ಕಂಪನಿ ಎಕ್ಸ್ಪೆಕ್ಟಿಂಗ್ ದ ಇನ್ಕಮ್ ಆಫ್ ₹8 lakh, ದಟ್ ಈಸ್ EBIT. ಸೊ EBITನ ಇನ್ನೊಂದು ಹೆಸರು ಇನ್ಕಮ್ ಅಂತ ಕೇಳ್ಬೋದು, ಅಥವಾ ನೆಟ್ ಇನ್ಕಮ್ ಅಂತ ಆದರೂ ಕೇಳ್ಬೋದು, ಅಥವಾ ಆಪರೇಟಿಂಗ್ ಇನ್ಕಮ್ ಅಂತ ಕೇಳ್ಬೋದು. ಸೊ ಜಸ್ಟ್ ರಿಮೆಂಬರ್, ಸ್ಟಾರ್ಟಿಂಗಲ್ಲಿ ಯಾವುದೇ ಅಮೌಂಟ್ ಕೊಟ್ಟರು ದಟ್ ಈಸ್ EBIT ಅಂತಲೇ ಅರ್ಥ. ಸೊ ಅಲ್ಲಿ ಇನ್ಕಮ್ ಅಂತ ಅಥವಾ ಎಕ್ಸ್ಪೆಕ್ಟಿಂಗ್ ದ ಇನ್ಕಮ್ ಅಂತ ಇತ್ತು ಅಂದರೆ ಸೊ ದಟ್ ಈಸ್ EBIT. ಸೊ ಕನ್ಫ್ಯೂಸ್ ಮಾಡೋದಕ್ಕೆ ಈ ಥರ ಕೇಳ್ತಾ ಹೋಗ್ಬೋದು. ನೆಕ್ಸ್ಟ್, ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಈಸ್ 11%, ದಟ್ ಈಸ್ ಡಿನೋಟೆಡ್ ಆಸ್ K&E, ಆ್ಯಂಡ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಆ್ಯಂಡ್ KO, ದಟ್ ಈಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂಡರ್ NI ಅಪ್ರೋಚ್ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ NOI ಅಪ್ರೋಚಿಂದ ಯಾವ ರೀತಿ ಸಾಲ್ವ್ ಮಾಡೋಂತ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಏನು ಡಿಫ್ರೆಂಟ್ ಇದೆ ಅಂದರೆ, ಸೊ ದ ಕರೆಂಟ್ಲಿ ಕಂಪನಿ ಹ್ಯಾಸ್ ದ ಡೆಟ್ ಕ್ಯಾಪಿಟಲ್ ಆಫ್ ₹15 lakh ಆ್ಯಂಡ್ 8% ಅಂತ ಹೇಳಿದ್ದಾರೆ. ದಟ್ ಮೀನ್ಸ್ ಡೆಟ್ ಕ್ಯಾಪಿಟಲ್ ಮೀನ್ಸ್ ದಟ್ ಈಸ್ ಡಿಬೆಂಚರ್ಸ್. ಓಕೆ, ಡಿಬೆಂಚರ್ಸ್ ಅಮೌಂಟ್ ಬಂದುಬಿಟ್ಟು ₹15 lakh ಇದೆ. 8% ಬಂದು ಇಂಟ್ರೆಸ್ಟ್ ರೇಟ್ ಇದೆ. ಓಕೆ, ಇಂಟ್ರೆಸ್ಟ್ ರೇಟ್. ಸೊ ಇಂಟ್ರೆಸ್ಟ್ ರೇಟ್ ಈ ಮೂರಕ್ಕೂ ಕೂಡ ಈಕ್ವಲ್ ಆಗಿರುತ್ತೆ. ದಟ್ ಮೀನ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. 8% ಸೇಮ್ ಇರುತ್ತೆ. ಸೊ ಡಿಫ್ರೆಂಟ್ ಸಿಚುಯೇಷನ್ ಹೇಳಿದ್ದಾರೆ. ಅದೇನು ಅಂದರೆ, ಕಂಪನಿ ಇನ್ಕ್ರೀಸ್ ಡೆಟ್ ಆಫ್ ₹20 lakh ಅಂತ ಹೇಳಿದ್ದಾರೆ. ದಟ್ ಮೀನ್ಸ್ 20 lakhಗೆ ಇನ್ಕ್ರೀಸ್ ಮಾಡಿದ್ರಂತೆ ಅವ್ರ ಕಂಪ್ನಿ ಡೆಟ್ನ. 15 lakh ಇತ್ತು, ಸೊ ಅದನ್ನು 20 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ದೆನ್ ನೆಕ್ಸ್ಟ್ ಸಿಚುಯೇಷನ್ ಬಂದ್ಬಿಟ್ಟು ಕಂಪನಿ ರೆಡ್ಯೂಸ್ ಇಟ್ಸ್ ಡೆಟ್ ಟು ₹10 lakh. ದಟ್ ಮೀನ್ಸ್ 20 lakh ಇದ್ದಿದ್ದನ್ನ ಮತ್ತೆ 10 lakhಗೆ ಡಿಕ್ರೀಸ್ ಮಾಡಿದಾರಂತೆ. ಹಾಗಾದರೆ ನಮಗಿಲ್ಲಿ 3 ಸಿಚುಯೇಷನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ವ್ಯಾಲ್ಯೂ ಆಫ್ ದ ಫರ್ಮ್ ಆ್ಯಂಡ್ KOನ. ದಟ್ ಈಸ್ ಒಂದು ₹15 lakh ಡೆಟ್ ಇದ್ದಾಗ, ನೆಕ್ಸ್ಟು ₹20 lakh ಡೆಟ್ ಇದ್ದಾಗ, ಅನದರ್ ಒನ್ ಈಸ್ ₹10 lakh ಡೆಟ್ ಇದ್ದಾಗ. ಸೊ ಅದಕ್ಕೋಸ್ಕರ ನಾವು ಫಾರ್ಮೆಟ್ ಈ ರೀತಿ ಹಾಕೋಬೇಕು. ಫಾರ್ಮೆಟ್ನ ಹೆಡ್ಡಿಂಗ್ ಬಂದುಬಿಟ್ಟು ಸ್ಟೇಟ್ಮೆಂಟ್ ಆಫ್ ದ ವ್ಯಾಲ್ಯೂ ಆಫ್ ದ ಫರ್ಮ್, ದಟ್ ಈಸ್ ಡಿನೋಟೆಡ್ ಆಸ್ V, ಆ್ಯಂಡ್ ಓವರ್ ಕಾಸ್ಟ್ ಆಫ್ ಕ್ಯಾಪಿಟಲ್, ದಟ್ ಈಸ್ ಡಿನೋಟೆಡ್ ಆಸ್ KO, ಯೂಸಿಂಗ್ NI ಅಪ್ರೋಚ್ ಇನ್ ಡಿಫ್ರೆಂಟ್ ಸಿಚುಯೇಷನ್. ಸೊ ಅಂಡರ್ ಡಿಫ್ರೆಂಟ್ ಸಿಚುಯೇಷನ್ಸ್ ಹಾಕೊಳ್ತಾ ಹೋಗಬೇಕು. ಏಕೆಂದರೆ ಸೊ ಇಲ್ಲಿ 3 ಡಿಫ್ರೆಂಟ್ ಡೆಟ್ಸ್ ಇದೆ. ದಟ್ ಈಸ್ ಒಂದು 15 ಲಕ್ಷ ಡೆಟ್ ಇದ್ದಾಗ ವ್ಯಾಲ್ಯೂ ಆಫ್ ದ ಫರ್ಮ್ ಏನಿರುತ್ತೆ, KO ಏನಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್, 20 ಲಕ್ಷ ಡೆಟ್ ಇದ್ದಾಗ ವ್ಯಾಲ್ಯೂ ಆಫ್ ದ ಫರ್ಮ್ ಏನಿರುತ್ತೆ, ಡೆಟ್ ಏನಿರುತ್ತೆ, KO ಏನಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್, ವ್ಯಾಲ್ಯೂ ಆಫ್ ದ ಡೆಟ್ ₹10 lakh ಇದ್ದಾಗ ವ್ಯಾಲ್ಯೂ ಆಫ್ ದ ಫರ್ಮ್ ಏನಾಗುತ್ತೆ, ನೆಕ್ಸ್ಟ್ KO ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ NI ಅಪ್ರೋಚ್ ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ದಿ ಕಂಪನಿ. ಸೊ ವ್ಯಾಲ್ಯೂ ಆಫ್ ದ ಫರ್ಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಇದ್ದಂಗೆ ವ್ಯಾಲ್ಯೂ ಆಫ್ ದ ಫರ್ಮ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಫಸ್ಟಿಗೆ ಫಾರ್ಮೆಟಲ್ಲಿ ಹಾಕೋಣ. ದಟ್ ಈಸ್ EBIT, ದಟ್ ಈಸ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ದೆನ್ ಟ್ಯಾಕ್ಸ್. ಸೊ ಅಮೌಂಟ್ ಬಂದುಬಿಟ್ಟು ₹8 lakh, ದಟ್ ರಿಮೈನ್ಸ್ ಸೇಮ್ ಫಾರ್ ಎವ್ರಿ ಡಿಫ್ರೆಂಟ್ ಸಿಚುಯೇಷನ್ಸ್. ಸೊ 8 lakh, then 8 lakh, then 8 lakh, that is same. Next, less interest on debentures. Interest on debentures ಅಂತ ಬಂದಾಗ ಸೊ 8% ಇಂಟ್ರೆಸ್ಟ್ ಇರೋದು, ಆದರೆ ನಾವು ಡಿಫ್ರೆಂಟ್ ಅಮೌಂಟ್ ಮೇಲೆ 8% ತಗೊಳ್ತಾ ಹೋಗಬೇಕು. ಯಾಕಂದರೆ ಡಿಬೆಂಚರ್ ಅಮೌಂಟ್ ಡಿಫ್ರೆನ್ಸ್ ಇರೋದ್ರಿಂದ ಇಂಟ್ರೆಸ್ಟ್ ರೇಟ್ ಸೇಮ್ ಇರುತ್ತೆ, ಆದರೆ ಅಮೌಂಟ್ ವೇರಿ ಆಗ್ತಾ ಹೋಗುತ್ತೆ. ಸೊ ಫಸ್ಟಿಗೆ 15 lakh ಮೇಲೆ 8% ತಗೊಳ್ತಾ ಹೋಗೋಣ. 15 lakh ಇಂಟು 8%, ದಟ್ ಈಸ್ 1,20,000 ಫಸ್ಟ್ ಕಾಲಮ್ಗೆ, 1,20,000. ನೆಕ್ಸ್ಟ್, ವೆನ್ ದ ಡೆಟ್ ಈಸ್ 20 lakh, 8% ಡಿಬೆಂಚರ್ಸ್ ಇತ್ತು ಅಂದರೆ ಎಷ್ಟು ಬರುತ್ತೆ, 20 lakh ಇಂಟು 8%, ದಟ್ ಈಸ್ 1,60,000. 1,60,000. ಹಾಗಾದರೆ 10 ಲಕ್ಷ ಡೆಟ್ ಇದ್ದಾಗ 8% ಡಿಬೆಂಚರ್ಸ್ ಎಷ್ಟಾಗುತ್ತೆ ಅಂತ ನೋಡೋದಾದರೆ ದಟ್ ಈಸ್ ₹80,000. 80,000. ಸೊ ಈ ರೀತಿ ಡಿಫ್ರೆಂಟ್ ಸಿಚುಯೇಷನ್ಸಲ್ಲಿ ಡಿಫ್ರೆಂಟ್ ಡೆಟ್ ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಡೆಟ್ ಅಮೌಂಟ್ ಚೇಂಜ್ ಆದಾಗೆ ಇಂಟ್ರೆಸ್ಟ್ ರೇಟ್ ಕೂಡ ಚೇಂಜ್ ಆಗುತ್ತೆ, ಆದರೆ ಇಂಟ್ರೆಸ್ಟ್ ರೇಟ್ ಸೇಮ್ ಇರುತ್ತೆ, ಇಂಟ್ರೆಸ್ಟ್ ಅಮೌಂಟ್ ಮಾತ್ರ ವೇರಿ ಆಗ್ತಾ ಹೋಗುತ್ತೆ. ಓಕೆನಾ? ಸೊ 8 lakhಲ್ಲಿ 1,20,000 ಹೋದರೆ ದಟ್ ಈಸ್ 6,80,000. ನೆಕ್ಸ್ಟ್, 8 lakhಲ್ಲಿ 1,60,000 ಹೋದರೆ ದಟ್ ಈಸ್ 6,40,000. 8 lakhಲ್ಲಿ 80,000 ಹೋದರೆ ದಟ್ ಈಸ್ 7,20,000. ಸೊ 8 lakh minus 1,20,000, that is 6,80,000. then 8 lakh minus 1,60,000, that is 6,40,000 and 7,20,000. ಸೊ ಇದು ಬಂದಿರೋಂಥ ಅಮೌಂಟ್ನ ನಾವು ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ, ದಟ್ ಮೀನ್ಸ್ ಎಸ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಫಾರ್ಮೆಟಲ್ಲಿ ಬರೋದಾದರೆ ನಾವು
ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಹಾಕೊಳ್ತಾ ಹೋಗಬೇಕು. ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ದಟ್ ಈಸ್ ಡಿನೋಟೆಡ್ ಆಸ್ K&E. ಸೊ ಕ್ವೆಶನಲ್ಲಿ ಕೊಟ್ಟಿದ್ದಾರೆ 11% ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್. ಓಕೆ, ಹಾಕೊಳ್ತಾ ಹೋಗೋಣ. ಸೊ ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಟು ಎವ್ರಿ ಡಿಫ್ರೆಂಟ್ ಸಿಚುಯೇಷನ್ಸ್. 11%, 11% ಆ್ಯಂಡ್ 11%. ಓಕೆ, ಸೊ ನಮಗೆ ನೆಕ್ಸ್ಟ್ ಬೇಕಾಗಿರೋದು ದಟ್ ಈಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ದಟ್ ಈಸ್ ಡಿನೋಟೆಡ್ ಆಸ್ ಎಸ್. ಓಕೆ, ಸೊ ಎಸ್ನ ಫಾರ್ಮುಲಾ ಬಂದುಬಿಟ್ಟು ದಟ್ ಈಸ್ EATSH ಡಿವೈಡೆಡ್ ಬೈ KE. ಸೊ ಇದನ್ನು ಡಿವೈಡ್ ಮಾಡ್ಕೊಳ್ಳೋದು ಅಷ್ಟೇ. ದಟ್ ಈಸ್ EATESH ಡಿವೈಡೆಡ್ ಬೈ K&E. ದಟ್ ಈಸ್ ಸೊ ಡಿಫ್ರೆಂಟ್ ಸಿಚುಯೇಷನ್ಸ್ ಡಿಫ್ರೆಂಟ್ ಹಾಕೊಳ್ತಾ ಹೋಗಬೇಕು. ದಟ್ ಈಸ್ 6,80,000 ಡಿವೈಡೆಡ್ ಬೈ 11%. ಸೊ ದಟ್ ಈಸ್ 6,80,000 ಡಿವೈಡೆಡ್ ಬೈ 11%. ದಟ್ ಈಸ್ 1 tens, 100,000, 10,000, lakh, 10 lakh. That is 61,81,818 rupees ಆಗ್ತಾ ಹೋಗುತ್ತೆ. ಸೊ ಬರ್ಕೋಣ 61,81,818 rupees. ಸೊ ಆ್ಯಸ್ ಇಟ್ ಈಸ್ ಸೇಮ್ ಬರ್ಕೊಳ್ತಾ ಹೋಗೋಣ. 6,40,000. ಓಕೆ, 6,40,000 ಡಿವೈಡೆಡ್ ಬೈ 11% ಹಾಕೊಟ್ರೆ ನಮಗೆ 58,18,181 rupees. 58,18,181 rupees. Next same 7,20,000 divided by 11% ಹಾಕೊಂಡ್ರೆ ನಮಗೆ 7,20,000 divided by 11% ಹಾಕೊಂಡ್ರೆ ನಮಗೆ 65,45,454 rupees ಬರ್ತಾ ಹೋಗುತ್ತೆ. ಬರ್ಕೋಣ 65,45,454 rupees. ಸೊ ಇದಿಷ್ಟು ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ. ಸೊ ಇದು ಒಂದು ಹಾಕೊಂಡಿದ್ದೀನಿ ಯಾಕಂದರೆ ಅರ್ಥ ಆಗಲಿ ಅಂತ. ಸೊ ಇದಕ್ಕೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಹಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ಬೋದು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು. ನೆಕ್ಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡಿಬೆಂಚರ್ಸ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡಿಬೆಂಚರ್ಸ್ನ ನಾವು ಇಲ್ಲೇ ಬರ್ಕೊಂಡಿದ್ದೀವಿ 15 lakh, 20 lakh, 10 lakh. ಸೊ ಆಸ್ ಇಟ್ ಈಸ್ ಬರ್ಕೊಳ್ತಾ ಹೋಗೋಣ. ದಟ್ ಈಸ್ 15 lakh, 20 lakh ಆ್ಯಂಡ್ ದೆನ್ 10 lakh. ಸೊ ಇದಿಷ್ಟನ್ನು ಆ್ಯಡ್ ಮಾಡಿಕೊಟ್ರೆ ನಮಗೆ ಸಿಗೋವಂಥ ಆನ್ಸರ್ ದಟ್ ಈಸ್ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಕಂಪನಿ ಆಸ್ ಇಟ್ ಈಸ್ ಡಿನೋಟೆಡ್ ಆಸ್ ವಿ. ಸೊ ವಿ ಅವ್ರಿಗೆ ಕೇಳಿರೋ ಹಾಗೆ ಕ್ಯಾಲ್ಕುಲೇಟ್ ದ ವಿ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ವಿ. ಸೊ ಎಲ್ಲ ಒಂದು ಡಿಫ್ರೆಂಟ್ ಸಿಚುಯೇಷನ್ಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋದಾದರೆ 61,81,818 ಪ್ಲಸ್ 15 lakh rupees ಅಂದರೆ ನಮಗೆ 76,81,818 rupees ಸಿಗ್ತಾ ಹೋಗುತ್ತೆ. ದೆನ್ 58 lakh ಪ್ಲಸ್ 20,000 ದಟ್ ಈಸ್ 78,18,181. ನೆಕ್ಸ್ಟ್ 65,45,454 ಪ್ಲಸ್ 10 lakh plus that is 75,45,454. 65 plus 10 ಮಿಕ್ಕಿದೆಲ್ಲ ಸೇಮ್. ಓಕೆ, ಸೊ ಇದಿಷ್ಟು ಮಾಡಿದ್ರೆ ನಮಗೆ ವಿ ಸಿಗ್ತಾ ಹೋಗುತ್ತೆ. ಸೊ ನಾವು ವಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಕ್ವಶನಲ್ಲಿ ಇನ್ನೊಂದು ಸೆಂಟೆನ್ಸ್ ಹೇಳಿದ್ದಾರೆ ದಟ್ ಈಸ್ KO. KO ಅಂದರೆ ದಟ್ ಈಸ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಇದು KO ಇಂದ ಡಿನೋಟ್ ಆಗುತ್ತೆ. ಸೊ ಇದರ ಫಾರ್ಮುಲಾ ಬಂದ್ಬಿಟ್ಟು KO is equal to EBIT divided by V into 100. ಸೊ EBIT ಬಂದ್ಬಿಟ್ಟು ಫಸ್ಟ್ನೇದಕ್ಕೆ 8 lakh, ಎರಡನೇದಕ್ಕೂ 8 lakh, ತ್ರೀನೇದಕ್ಕೂ 8 lakh. that remains same 8 lakh divided by V means the value of the firm 76,81,818 into 100. ಸೊ ಫಸ್ಟ್ನೇದಕ್ಕೆ ಹಾಕ್ಕೊಂಡಿದ್ವಿ. ಸೊ ದಟ್ ಈಸ್ 8 lakh rupees divided by 76,81,818 into 100 ಮಾಡಿದ್ರೆ ನಮಗೆ 10.41% ಸಿಗ್ತಾ ಹೋಗುತ್ತೆ. 10.41%. ಸೊ ಅದೇ ರೀತಿ ಸೆಕೆಂಡ್ ಇದಕ್ಕೆ ಮಾಡಿದ್ರೆ ದಟ್ ಈಸ್ ಸೇಮ್ EBIT is 8 lakh divided by value of the firm is 78,18,181. so that is 10.23%. next same EBIT divided by V into 100 formula, that is 8 lakh divided by value of the firm is 75,45,454 divided by 100, that is 10.6%. 10.60%. so this is the overall cost of capital for different situations. ಸೊ ಈ ರೀತಿಯಾಗಿ ಇಷ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದು ನಮಗೆ ಈಸಿಯಾಗಿ 12 ಮಾರ್ಕ್ಸ್ ಸ್ಕೋರ್ ಆಗ್ತಾ ಹೋಗುತ್ತೆ. ಸೊ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.